Hi friends, welcome to Isha Mini Vlogs. ಸ್ನೋವಲ್ಲಿ ಆಟ ಆಡಿ ಸ್ನೋ ಇಷ್ಟ ಅಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಚಳಿ ಯಾಕಾಗ್ತಿದೆ ಕೂಸಿಗೆ ಸೊ ಇದು ಮಾರ್ನಿಂಗ್ 6:15. ಸೊ ನಾವು ಮಾರ್ನಿಂಗ್ ಬೆಳಗ್ಗೆನೇ 5:15 ಎದ್ದು ರೆಡಿ ಆದ್ರೂ ನನ್ನ ಮಗಳನ್ನೆಲ್ಲ ಕರ್ಕೊಂಡು ಹೊರಡೆ ಬರೋ ತನಕ 6:15 ಆಗೇ ಹೋಯಿತು. ಆ್ಯಂಡ್ ನೋಡ್ಬೋದು ರೋಡು ಸಹಿತ ಪೂರ್ತಿ ಬಂದಾಗಿದೆ, ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ. ಮಾರ್ನಿಂಗ್ ಟೈಮು ಮೈಸೂರಲ್ಲಿದ್ದು. ಸೊ ನಂಗೆ KSIC ಸ್ಯಾರಿ ಇವ್ರು ಗಿಫ್ಟ್ ಕೊಡ್ತೀನಿ ಅಂತ ಅಂದಿದ್ರು. ಸೊ ಹಾಗಾಗಿ KSIC ಔಟ್ಲೆಟಿಗೆ ಬೆಳಗ್ಗೆ 6:30ಗೆ ಹೋಗಿದ್ದು. ಐ ವಾಸ್ ಶಾಕ್ಡ್. ಏನೋ ಒಂದು 10ನೇ ನಂಬರ್ ಏನೋ ನನಗೆ ಸಿಗ್ಬೋದೇನೋ ಇಷ್ಟು ಬೇಗ ಬಂದಿದ್ದೀನಿ. ಯಾಕಂದರೆ ಶಾಪ್ ಓಪನ್ ಆಗೋದು ಲಿಟ್ರಲಿ 10:30ಗೆ. 6:15 ಆಗಿದೆ. ಆ್ಯಂಡ್ ಲೈನ್ ನೋಡಿ ಎಷ್ಟೊಂದಿದೆ ಅಂದರೆ ಅಲ್ಲಿಂದ ಹಿಡಿದು, ಅದು ಸ್ಟಾರ್ಟಿಂಗ್ ಓಪನಿಂಗ್ ಆಯಿತಾ, ಅಲ್ಲಿಂದ ಹಿಡಿದು ಅಯ್ಯೋ ನನಗೊಂದು 50ನೇ ನಂಬರು ಸಿಗಲ್ವಾ ಅಂತ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಲಿಟ್ರಲಿ ನಾನು ಫುಲ್ಲಿ ಹಿಂದೆ ಬಂದುಬಿಟ್ಟಿದ್ದೀನಿ. ನನಗೆ ಶಾಕ್ ಆಯಿತು. ಬೆಳಗ್ಗೆ 6:15ಗೆ ಬಂದ್ರೂ ಸಹಿತ ನನಗೆ ಇಲ್ಲಿ ಶೋರೂಮ್ ಮುಂದೆ ಇಷ್ಟು ದೂರ ನಿಂತ್ಕೊಂಡಿದ್ದೀನಿ ನಾನು ಅಂತ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಬೇಬಿ ಇದೆ, ಮಗಳಿದ್ದಾಳೆ ಕೈಯಲ್ಲಿ. ಸೊ ಟಿಫನ್ ತಿಂದಿಲ್ಲ, ಏನೂ ಇಲ್ಲ. ಸೊ ಐ ಥಾಟ್ ನಾನು ಇಲ್ಲಿ ಹಿಡ್ಕೊಂಡು ನಿಂತಿರ್ತೀನಿ, ನೀವು ಈಶಾ ಹೋಗಿ ತಿನ್ಕೊಂಬರ್ರಿ ಅಂತ ಅಂದ್ಕೊಂಡೆ. ಬಟ್ ಲೈನ್ ನೋಡಿ ಹಾಫ್ ಆನ್ ಅವರ್ ಅಲ್ಲೇ ನಿಂತ್ಕೊಂಡೆ, ವೇಟ್ ಮಾಡಿದೆ. ಪಾಪ ನಮ್ಮ ಮನೆಯವರು ಸಹಿತ ಅಲ್ಲಿ ಕುತ್ಕೊಂಡಿದ್ರು ಒಂದು ಕಡೆ ಮರದ ಹತ್ರ. ನನ್ನ ಮಗಳೂ ಆಟ ಆಡ್ತಿದ್ಲು. ತುಂಬ ಹೊತ್ತು ಅಲ್ಲಿದ್ದವ್ರ ಹತ್ರ ಒಂದು ರೌಂಡ್ ಹಾಕೋ ಬಂದೆ. ಎಲ್ಲಾದರೂ ನನಗೆ ಮಿಡಲಲ್ಲಿ ನಾನು ಯಾಕಂದರೆ ಬೇರೆ ಮೈಸೂರಿನಲ್ಲ, ಬೇರೆ ಊರಿಂದ ಬಂದಿದ್ದೀನಿ. ಸೊ ಯಾರಾದರೂ ಏನಾದ್ರು ಸ್ವಲ್ಪ ನನಗೆ ದಯ ತೋರಿಸ್ಬಿಟ್ಟು ಲೈನಲ್ಲಿ ಸೇರಿಸ್ಕೊತಾರ ಅಂತ ಟ್ರೈ ಮಾಡಿದೆ. ಬಟ್ ಲಿಟ್ರಲಿ ಏನೂ ವರ್ಕೌಟ್ ಆಗಿಲ್ಲ. ಸೊ ಫಸ್ಟ್ ನಿಂತವ್ರಿಗೆ ಕೇಳಿದೆ ಎಷ್ಟೊತ್ತಿಗೆ ಬಂದಿದ್ದೀರಾ ಅಂತ. 11:30ಗೆ ಬಂದಿದ್ದೀವಿ ನಾವು ಅಂದರು. ನನಗೆ ಕೇಳಿ ಶಾಕ್ ಆಯಿತು. ಹಾಂ, ನೈಟ್ 11:30ಗೆ ಬಂದಿದ್ದಾರೆ, ಬೆಳಗ್ಗೆ 10:30ಗೆ ಓಪನ್ ಆಗೋ ಶಾಪಿಗೆ ಅಂತ. ನನಗೂ ಇತ್ತು ಬಿಡಿ, ಆ್ಯನಿವರ್ಸರಿಗೆ ಗಂಡನ ಹತ್ರ ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ಟ್ರೈ ಮಾಡಿದೆ. 7:30 ತನಕ ಟ್ರೈ ಮಾಡಿದೆ. ನಂದು ನಂಬರೆಲ್ಲ ಎಷ್ಟು ಜನ ನಿಂತಿದ್ರು ನನ್ನ ಮುಂದೆ ಅಂತ ಕೌಂಟ್ ಮಾಡ್ಕೊಂಡು ಬಂದೆ. ಲಿಟ್ರಲಿ 99th ನಂಬರ್ ಆಗಿತ್ತು ನನಗೆ. ಆ್ಯಂಡ್ ಎಲ್ಲರಿಗೂ ಮುಂದಿದ್ದವ್ರಿಗೆ ಕೇಳಿದೆ ಯಾವ ರೀತಿ ಸೀರೆ ತೊಗೋತಿದ್ದೀರಾ ಅಂತ. ಸೊ ಎಲ್ಲರೂ ರೆಡ್ ಕಲರ್ ಸ್ಯಾರಿ, ವೈನ್ ಕಲರೇ ಅಂದರು. ಸೊ ನನಗೂ ಅದೇ ಕಲರ್ ಬೇಕಿತ್ತು. ನಂಗೆ ಅರ್ಥ ಆಗೋಯಿತು ದಟ್ ನಾನು 12 ಗಂಟೆ ತನಕ ನಿಂತು ವೆಯ್ಟ್ ಮಾಡಿದ್ರು ಸಹಿತ ನನಗೆ ರೆಡ್ಡು ಮತ್ತು ವೈನ್ ಕಲರ್ ಸಿಗಲ್ಲ. ಬಿಕಾಸ್ ಆಲ್ರೆಡಿ ನನ್ನ ಮುಂದೆ ಇದ್ದವ್ರದ್ದೆಲ್ಲ ಅದೇ ಇಚ್ಛಾ ಇದೆ. ಸೊ ನನಗೆ ಸಿಗೋ ಡೌಟು ಯಾವುದೋ ಬ್ಯಾಡಗಿದ್ದ ಕಲರ್ ತೊಗೊಳಕ್ಕೆ ವೇಟ್ ಮಾಡಿ ಬ್ಯಾಡಗಿದ್ದ ಕಲರ್ ಸೀರೆ ತೊಗೊಳೋದ್ಕಿಂತ ಲೆಟ್ಸ್ ಟ್ರೈ ನೆಕ್ಸ್ಟ್ ಟೈಮ್ ಅಂತ ಹೇಳ್ಕೊಂಡು ನಾವು ವಾಪಸ್ ಬಂದು ಫ್ರೆಶ್ ಅಪ್ ಆಗಿ ನನ್ನ ಮಗಳಿಗೆ ಕರ್ಕೊಂಡ್ಬಂದಿದ್ದೀನಿ ಮೈಸೂರಿಗೆ. ಅವಳೊಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿಸೋಣ ಅಂತ ಹೇಳ್ಕೊಂಡು ಇವಾಗ ಐ ಆಮ್ ಗೋಯಿಂಗ್ ಟು ಸ್ನೋ ಪಾರ್ಕ್. ಆ್ಯಂಡ್ ನಾವಲ್ಲಿ ಮೈಸೂರಲ್ಲಿ ರ್ಯಾಪಿಡೋನೇ ಬುಕ್ ಮಾಡ್ತಾಯಿದ್ದು. ಸೊ ನನಗೆ ಖುಷಿ ಆಯಿತು ದಟ್ ಒಬ್ಬರು ಲೇಡಿ ಆಟೋನ ಓಡಿಸ್ತಿದ್ದಾರೆ ಈ ಬಿಸಿಲಲ್ಲಿ ಅಂತ ಹೇಳ್ಕೊಂಡು. ಐ ಫೆಲ್ಟ್ ವೆರಿ ಪ್ರೌಡ್. ತುಂಬ ಖುಷಿ ಆಯಿತು. ರ್ಯಾಪಿಡೋ ಆಟೋನೂ ಸಹಿತ ಒಬ್ಬರು ಸ್ಟ್ರಾಂಗ್ ಲೇಡಿ ಓಡಿಸ್ತಿದ್ದಾರೆ ಅಂತ ಹೇಳ್ಕೊಂಡು. ಸೊ ಫೈನಲಿ ಲಾಸ್ಟ್ ಟೈಮ್ ಮೈಸೂರಲ್ಲಿ ನನ್ನ ಮಗಳಿಗೆ ಹಾಲಿಡೇಸ್ ಎಂಜಾಯ್ಮೆಂಟ್ ಮಾಡ್ಸೋಣ ಅಂತ GRSಗೆ ಬಂದ್ವಿ. ನನ್ನ ಮಗಳಿಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ ಖುಷಿ ಆಗ್ತೆ, ಒಳ್ಳೆ ಡಿಸ್ನಿ ಲ್ಯಾಂಡಿಂಗ್ ಬಂದಂಗೆ. ಯಾಕೆಂದರೆ ಅಲ್ಲೆಲ್ಲ ತುಂಬ ಒಳ್ಳೆ ಕಾರ್ಟೂನಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸ್ನೋ ಪಾರ್ಕಿಂದೆಲ್ಲ ಗೊಂಬೆಗಳೆಲ್ಲ ನಿಂತಿದ್ವು. ಸೊ ಶಿ ವಾಸ್ ಎಂಜಾಯ್ಡ್. ನಾವು ಟಿಕೆಟ್ ಕೌಂಟ್ರಿಗೆ ಹೋದ್ವಿ. ಜಸ್ಟ್ ಸ್ನೋ ಪಾರ್ಕಿಗೆ ಅಂದರೆ ಅಡಲ್ಟಿಗೆ 649, ಚೈಲ್ಡಿಗೆ 549 ಇದೆ. ಆ್ಯಂಡ್ ಅಲ್ಲೇ ಅಪ್ಸ್ ಆ್ಯಂಡ್ ಡೌನ್ ಅಂತಿದೆ. ಅದಕ್ಕೆ ಹೋಗಬೇಕು ಅಂದರೆ 447 ಮತ್ತು 347 ಇದೆ. ಬಟ್ ಎರಡೂ ಸೇರಿ ತೊಗೊಂಡ್ರೆ ತುಂಬ ಕಡಿಮೆ ಆಗುತ್ತೆ. ದಟ್ 846 ಎರಡು ಸೇರಿ ಬರುತ್ತೆ. ಆ್ಯಂಡ್ ಚೈಲ್ಡಿಗೂ ಸಹಿತ 716 ಆಗುತ್ತೆ. ಸೊ ನಾವು ಎರಡೂ ಸೇರಿ ತೊಗೊಂಡಿರುವಂಥ ಒಂದು ಮಿಕ್ಸ್ ಟಿಕೆಟ್ ತೊಗೊಂಡ್ವಿ. ನನ್ನ ಮಗಳು ಅವಳಾಗೆ ಯಾವತ್ತು ಫೋಟೋ ಕೇಳಲ್ಲ, ಬಟ್ ಇವತ್ತು ಫಸ್ಟ್ ಟೈಮ್ ಬಂದು ನಂಗೆ ಅವನ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಅಂದ್ಲು. ಸೊ ಮಕ್ಕಳಿಗೆ ಅವರು ಇಷ್ಟವಾಗಿರೋ ಥಿಂಗ್ಸಿಗೆ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಕ್ರೇಜ್ ಎಲ್ಲ ಫೋಟೋ ತೆಗೆಸ್ಕೋಬೇಕು ನಾನಿಲ್ಲಿ, ಎಂಜಾಯ್ ಮಾಡಬೇಕು ನಾನಿಲ್ಲಿ ಅಂತ ಹೇಳ್ಕೊಂಡು. ನಾವೆಲ್ಲಾದರೂ ಕರ್ಕೊಂಡೋದ್ರೆ ನಮ್ಮ ಪ್ಲೇಸ್ ಲೈಕ್ ಟೆಂಪಲ್ಸ್ ಅಥವಾ ನಮ್ಮ ರಿಲೇಟಿವ್ಸ್ ಹೌಸ್, ಅವ್ರನ್ನ ಕನ್ವಿನ್ಸ್ ಮಾಡೋದೇ ಸಾಕಾಗಿರುತ್ತೆ. ಒಂದು ಫೋಟೋ ಅಮ್ಮು ಅಂತ ಕನ್ವಿನ್ಸ್ ಮಾಡಬೇಕಾಗಿರುತ್ತೆ. ಅಲ್ಲೇ ಅವರು ಜಾಕೆಟು, ಬೂಟ್ಸು, ಗ್ಲೌಸಸ್ಸು,
ಸೊ ಕಂಪ್ಲೀಟಾಗಿ ಪ್ಯಾಕಪ್ಪೇ ಕೊಟ್ಬಿಡ್ತಾರೆ. ಮತ್ತು ನಮ್ಮ ಶೂಸ್ನ ಇಡೋಕ್ಕೆ ಒಂದು ಇದನ್ನು ಕೊಡ್ತಾರೆ, ಚೀಲನೂ ಕೊಡ್ತಾರೆ. ನಾವು ನಮ್ಮ ಶೂಸ್ನ ಇಟ್ಬಿಟ್ಟು ಹೋಗಬೇಕು. ಸೊ ಅಲ್ಲಿರೋ ಸಿಬ್ಬಂದಿಗಳೇ ಅವ್ರು ರೆಡಿ ಮಾಡ್ತಾರೆ. ಸೊ ನಂಗೆ ಅದು ತುಂಬ ಕೈಂಡ್ಫುಲ್ ಅನಿಸ್ತು. ಮಕ್ಕಳಿಗೆಲ್ಲ ನಾವು ನಮಗೆ ಸುಮ್ಮನೆ ಕೊಟ್ಬಿಟ್ಟು ನೀವೇ ಹಾಕ್ಕೊಳ್ಳಿ ಅನ್ನಲ್ಲ, ಅವರೇ ರೆಡಿ ಮಾಡ್ತಾರೆ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ. ನಾನು ನನ್ನ ಮಗಳಿಗೆ ಮಿಸ್ ಆಗಿ ಹಾಫ್ ಚಡ್ಡಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸೊ ಅವಳಿಗೆ ಅಲ್ಲಿ ಕ್ಲೋಸ್ ಆಗಿಲ್ಲ ಕಂಪ್ಲೀಟಾಗಿ. ಅವಳಿಗೆ ಅದಕ್ಕೆ ತುಂಬ ಹಾಫ್ ಆನ್ ಅವರ್ ತಡ್ಕೊಳಕ್ಕೆ ಆಗಲಿಲ್ಲ ಸ್ನೋ ಸಿಟಿಯಲ್ಲಿ. ಸೊ ನನ್ನ ಮೈಂಡಲ್ಲಿ ಬಂದಿಲ್ಲ, ನಾನು ಜೀನ್ಸ್ ಹಾಕಬೇಕಾಗಿತ್ತು, ಮಿಸ್ ಆಗಿ ಒನ್ ಡೇ ಎಲ್ಲ ಎಂಜಾಯ್ ಮಾಡಲಿ ಅಂತ ಹೇಳ್ಕೊಂಡು ಜೀನ್ಸ್ ಶಾರ್ಟ್ಸ್ ಮತ್ತು ಟಾಪ್ ಹಾಕಿದ್ದೆ. ಸೊ ಅವಳಿಗೆ ಅಲ್ಲಿ ಚಳಿ ಸ್ಟಾರ್ಟ್ ಆಗೋಯಿತು ಫುಲ್ಲು. ಬಟ್ ಆದರೂ ಬಿಡಲಿಲ್ಲ, ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ, ಡ್ಯಾನ್ಸಿಂಗ್ ಎಲ್ಲ ಮಾಡ್ತಿದ್ದಾಳೆ. ವಿಡಿಯೋ ಮಾಡ್ತಿದ್ರೆ ಇಷ್ಟೊಂದು ಆ್ಯಕ್ಟಿವ್ ಆಗಿ ನಾವೆಲ್ಲರ ಕರ್ಕೊಂಡು ಹೋದರೆ ಅಂತೂ ಇರಲ್ಲ, ಅಷ್ಟು ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡ್ತಿದ್ದಾಳೆ ಸ್ನೋ ಅಂತ ಹೇಳ್ಕೊಂಡು. ಸೊ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು, -4 ಡಿಗ್ರಿ ಸಮಥಿಂಗ್. ಆ್ಯಂಡ್ ಅವ್ರು ಮಿಡಲಲ್ಲಿ ಸ್ನೋನ ಎಲ್ಲಿಂದನೋ ಮೇಲ್ಗಡೆಯಿಂದ ಬಿಡ್ತಾಯಿದ್ರು, ಅದು ಬೇರೆ ಇತ್ತು. ಆ್ಯಂಡ್ ಫುಲ್ ಸಿಟಿನ ತುಂಬ ಚೆನ್ನಾಗಿ ಕವರ್ ಅಪ್ ಮಾಡಿದರು. ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ನ ಒಳಗಡೆ ಇಟ್ಟಿದ್ರು, ಮೇಲ್ಗಡೆ ಹತ್ತು ಹೋಗ್ಲಿಕ್ಕೆ, ಮತ್ತು ಸ್ಲೈಡಿಂಗ್ಸು, ಏರ್ ಬಲೂನು. ಸೊ ದೇರ್ ಆರ್ ಮೆನಿ ಥಿಂಗ್ಸ್. ನಾವಲ್ಲಿ ಸ್ವಲ್ಪ ಚಳಿ ಜಾಸ್ತಿಯಾಗಿ ಅಲ್ಲಿ ಹಾಟ್ ಮ್ಯಾಗಿ ತಿನ್ನೋಣ ಅಂತ ಫೀಲ್ ಆಯಿತು. ಸೊ ಯಾವುದೋ ಮನಾಲಿಗೆ ಬಂದುಬಿಟ್ಟು ಮ್ಯಾಗಿ ತೊಗೊಂಡು ತಿಂತಾ ಇರೋ ಫೀಲಿಂಗಲ್ಲಿ ಇಬ್ಬರು ನಾವೆಲ್ಲರೂ ಸೇರಿಕೊಂಡು ಮ್ಯಾಗಿ ತಿಂದ್ವಿ ಅಲ್ಲಿ. ಈವನ್ ಅಲ್ಲಿ ಈಗಲೂ ಇರುತ್ತಲ್ಲ ಅದು ಸಹಿತ ಇದೆ. ಸೊ ಈಗಲೂ ಒಳಗಡೆ ಹೋದರೆ ನಿಮಗೆ ಸ್ನೋ ಬರ್ಡ್ ಅದೆಲ್ಲ ಸೆಲ್ಫೀಸಿಗೆ ಫೋಟೋಸಿಗೆಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಐ ಫೆಲ್ಟ್ ಗುಡ್. GRS ಸ್ನೋ ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೋನ್ ಅಲೋ ಇದೆ, ನಾವು ಎಷ್ಟು ಬೇಕಾದ್ರೆ ಫೋಟೋಸ್ ತಕ್ಕೋಬೋದು, ಎಂಜಾಯ್ ಮಾಡ್ಬೋದು ಅಂತ. ಲುಕ್ ಎಟ್ ಅರ್ ಹ್ಯಾಪಿನೆಸ್. ಇಷ್ಟೊಂದು ನೀವು ನಗೋದು, ಸ್ಮೈಲಿಂಗ್ಸ್ ನೀವು ಬೇರೆ ಯಾವ್ದಾರ ಇಷ್ಟು ಬ್ಲಾಗ್ಸ್ ಮಾಡಿದ್ದೀರಿ ನೋಡಿದ್ದೀರಾ. ಬಟ್ ಇಲ್ಲಿ ನೋಡಿ ಅವಳ ಎನರ್ಜಿ ಮತ್ತು ಅವಳ ಸ್ಮೈಲ್, ಶಿ ವಾಸ್ ಲಿಟ್ರಲಿ ಎಂಜಾಯಿಂಗ್. ಅಷ್ಟೇ ಹಾಫ್ ಆನ್ ಅವರ್ ಆದಮೇಲೆ ನನ್ನ ಮಗಳಿಗೆ ಚಳಿ ಓವರ್ ಜಾಸ್ತಿಯಾಗಿ ಹೋಗಿದ್ದೆ, ಅವಳಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಹೋಗೋಣ ಅಂತ ಹೇಳ್ಕೊಂಡು. ಆಟ ಆಡಿ ಇಷ್ಟ ಅಲ್ಲ ನಿಂಗೆ, ತುಂಬ ಇಷ್ಟ ಆಗಿದೆ. ಚಳಿ ಲಿಟ್ರಲಿ ನಂಗೆ ನಗುನೂ ಬರ್ತಿದೆ, ಪಾಪನೂ ಅನಿಸ್ತಿದೆ. 1 ತಿಂಗಳಿಂದ ವೆಕೇಷನು ಸ್ನೋ ಸಿಟಿ ಅಂತ ಹೇಳ್ತಾ ಇದ್ದಾಳೆ. ಆ್ಯಂಡ್ ನಮ್ಮೂರಲ್ಲಿ ಯಾಕೆ ಕ್ರಿಸ್ಮಸ್ ಆಗಲ್ಲ, ನಮಗೆ ಯಾಕೆ ಸ್ನೋ ಬರೋದಿಲ್ಲ ಅಂತೆಲ್ಲ ನಂಗೆ ಹಿಂಸೆ ಕೊಟ್ಟಿದ್ಲು. ಸೊ ಇವಾಗ ನೋಡಿ ಅವಳಿಗೆ ಸ್ನೋ ಹಾಫ್ ಆನ್ ಅವರ್ ತಡ್ಕೊಳಕ್ಕಾಗದೆ ಅಳ್ತಿದ್ದಾಳೆ. ಲಿಟ್ರೆ ಇವಳಿಗೆ ಸಾಕಾಗಿದೆ, ಕರ್ಕೊಂಡು ಹೋದರೆ ಸಾಕಾಗಿದೆ, ಹೊರಗಡೆ ಆ ಥರ ಕಿರ್ತಿದ್ದಾಳೆ, ಸಾಕು ಚಳಿ ಆಗ್ತಿದೆ ಅಂತ. ಫೈನಲಿ ಒಳಗಡೆ ಬರ್ತಿದ್ದಂಗೆ ಕ್ರ್ಯೂನೇ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಅಪ್ಸ್ ಆ್ಯಂಡ್ ಡೌನಿಗೆ ಬಿಟ್ಟರು. ಸೊ ಯಾಕಂದರೆ ಎರಡೂ ಸೇರಿ ಟಿಕೆಟ್ ಮಾಡಿದ್ದಲ್ವ. ಸೊ ಇಲ್ಲಿ ಅಪ್ಸ್ ಆ್ಯಂಡ್ ಡೌನಲ್ಲಿ ಅವಳಿಗೆ ಇಲ್ಲಿ ಎಲ್ಲ ರೀತಿಯ ಡಿಫ್ರೆಂಟಾಗಿ ಆಟಾಡೋದು ಇರುತ್ತೆ. ಆ್ಯಂಡ್ ನಾವಿಲ್ಲಿ ಮೊಬೈಲ್ ನಮ್ಮ ಹತ್ರ ಇರಲಿಲ್ಲ, ಅವರಿಗೆ ಫೋಟೋಸ್ ತಗೊಳ್ಲಿಕ್ಕೆ ಅಂತ ಕೊಟ್ಬಿಟ್ವಿ. ಅವ್ರು ಜಸ್ಟ್ ವಿಡಿಯೋ ಮಾಡಿಲ್ಲ, ಫೋಟೋಸ್ ಅಷ್ಟೇ. ಅಪ್ಸ್ ಆ್ಯಂಡ್ ಡೌನಲ್ಲಿ ನಾವು ಅಪ್ಸ್ ಆ್ಯಂಡ್ ಡೌನ್ ಥರ ಆಗುವಂಥ ಸೆಲ್ಫೀಸ್ನ ಫೋಟೋಸ್ನ ತೆಗೆದ್ರು. ಸೊ ಅದನ್ನು ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ತುಂಬ ಎಂಟರ್ಟೈನ್ಮೆಂಟ್ ಇದೆ. ಸೊ ಅಪ್ಸ್ ಆ್ಯಂಡ್ ಡೌನಲ್ಲಿ ಏನಂದರೆ ನಮ್ಮ ಫೋನ್ ಅವರೇ ಇಸ್ಕೊತಾರೆ, ಕ್ರ್ಯೂ ಮೆಂಬರೇ ಅಲ್ಲಿರೋರೊಬ್ಬರು ಬರ್ತಾರೆ. ಸೊ ಅವ್ರಿಗೆ ನಾವು ಫೋನ್ ಕೊಟ್ಟರೆ ಅವರೇ ನಮಗೆ ಎಲ್ಲ ಕಡೆ ಕರ್ಕೊಂಡೋಗಿ ಒಂದೊಂದು ರೂಮಿಗೂ ಸಹಿತ ನಮಗೆ ಪೊಸಿಷನ್ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ಟು ಅವರೇ ಫೋಟೋ ತೆಗಿತಾರೆ. ಫೋನ್ ಪೂರ್ತಿ ಅವ್ರ ಕೈಯಲ್ಲಿರುತ್ತೆ, ಅವರೇ ಫೋಟೋಸ್ ತೆಗೆದ್ಬಿಟ್ಟು ಈ ಥರ ಉಲ್ಟಾ ಪಲ್ಟಾ ನಾವು ಇಮೇಜಸ್ ನಾವು ಸೀದಾ ನಿಂತ್ಕೊಂಡ್ರೂ ಸಹಿತ ಇಮೇಜಸ್ಲಿ ಫೋನಲ್ಲಿ ಉಲ್ಟಾ ಪಲ್ಟಾ ಬರೋ ಹಾಗೆ ಫೋಟೋ ತೆಗಿತಾರೆ. ಆ್ಯಂಡ್ ಇವೆಲ್ಲದೂ ಸಹಿತ ಅಪ್ಸ್ ಆ್ಯಂಡ್ ಡೌನಲ್ಲಿ ಉಲ್ಟಾ ಇರುತ್ತೆ, ನಾವು ನಿಂತಿರ್ತೀವಿ. ಸೊ ಅದನ್ನು ಉಲ್ಟಾ ರೀತಿಯಲ್ಲಿ ಫೋನಲ್ಲಿ ತೆಗೆದುಬಿಟ್ಟು ನಮಗೆ ಕೊಡ್ತಾರೆ. ಸೊ ಇದೆಲ್ಲದು ಕಂಪ್ಲೀಟ್ ಆ ಪ್ಯಾಕೇಜಲ್ಲೇ ಬಂದುಬಿಡುತ್ತೆ. ಅಪ್ಸ್ ಆ್ಯಂಡ್ ಡೌನ್ ಟಿಕೆಟ್ ತೊಗೊಂಡ್ರೆ ಫೋಟೋನು ಸಹಿತ ಅವರೇ ತಕ್ಕೊಟ್ಬಿಡ್ತಾರೆ. ಸೊ ಈಸಿ ಅಲ್ವಾ. ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗತ್ತಿದ್ರಲ್ಲಿ. ಆ್ಯಂಡ್ ನಮಗೂ ಸಹಿತ ಸಿಕ್ಕಾಪಟ್ಟೆ ಫನ್ ಅನ್ನಿಸ್ತು ಅಲ್ಲಿ ಹೋಗಿ. ಆ್ಯಂಡ್ ಸ್ವಲ್ಪ ಕ್ರೌಡ್ ಕಡಿಮೆ ಇದ್ದಾಗ ಹೋದರೆ ತುಂಬ ಚೆನ್ನಾಗಿರುತ್ತೆ ವೀಕ್ ಡೇಸಲ್ಲಿ. ವೀಕೆಂಡ್ಸಲ್ಲಿ ಅಂದರೆ ಎಲ್ಲ ಕಡೆ ರಶ್ ಇರುತ್ತೆ, ವೇಟ್ ಮಾಡಿ ಫೋಟೋ ತೆಗೆಸ್ಕೋಬೇಕಾಗತ್ತೆ. ಸೊ ಈ ಸಲ ನಾವು GRS ವಾಟರ್ ಪಾರ್ಕಿಗೆ ಹೋಗಲಿಲ್ಲ, ಜಸ್ಟ್ ಅಪ್ಸ್ ಆ್ಯಂಡ್ ಡೌನ್ ಮತ್ತು ಸ್ನೋ ಪಾರ್ಕ್ ಅಷ್ಟೇ ನೋಡಿಕೊಂಡು ಅಕ್ವೇರಿಯಂ ನೋಡೋಣ ಅಂತ ಹೇಳ್ಕೊಂಡು ನೆಕ್ಸ್ಟ್ ಅಕ್ವೇರಿಯಂ ಲಂಚ್ ಮಾಡಿಕೊಂಡು ಹೋದ್ವಿ.
ಸೊ ಇದು ಮೈಸೂರಲ್ಲಿ ಝೂ ರೋಡಲ್ಲಿ ಝೂ ಪಕ್ಕಕ್ಕೆ ನಿಯರ್ ಬೈ ಅಕ್ವೇರಿಯಂ ಇರೋದು. ಆ್ಯಂಡ್ ಲಿಟ್ರಲಿ ಸಖತ್ತಾಗಿದೆ ಅಂತ ಹೇಳಬೇಕು. ಪ್ರೈಸ್ ಬಂದುಬಿಟ್ಟು 199 ಫಾರ್ ಅಡಲ್ಟು, ಮಕ್ಕಳಿಗೆ 150 ರುಪೀಸು. ಆ್ಯಂಡ್ ಟೋಟಲಿ ವರ್ತ್. ನಾವು ಯಾವುದೋ ಬೇರೆ ಅಕ್ವೇರಿಯಂ ವರ್ಲ್ಡಿಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಇಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ ಅಂದರೆ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಟೈಮ್ ಸ್ಪೆಂಡ್ ಮಾಡಬೇಕು, ಹಾಫ್ ಡೇ ನಾವು ಹೇಳಿದ್ವಲ್ಲ, ಕರೆಕ್ಟಾಗಿ ಹಾಫ್ ಡೇ ನಾವು ಸ್ನೋ ಪಾರ್ಕು ಮತ್ತು ಅಪ್ಸ್ ಆ್ಯಂಡ್ ಡೌನ್ ನೋಡ್ಕೊಂಡು ಲಂಚ್ ಆದಮೇಲೆ ಇಲ್ಲಿ ಬಂದ್ವಲ್ಲ. ಸೊ ಕಂಪ್ಲೀಟ್ಲಿ 1 ಅವರ್ ಇಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಫಿಶ್ಗಳನ್ನ ನೋಡಿಕೊಂಡು ಚೆನ್ನಾಗಿ ಫೀಲ್ ಕೊಡ್ತು ನಮಗೆ. ಸೊ ಒಳಗಡೆ ಡೈರೆಕ್ಟಾಗಿ ಲೈವ್ ಪಾಂಡ್ ಸಹಿತ ಇಟ್ಟಿದ್ದಾರೆ. ಅಲ್ಲೂ ಸಹಿತ ಫಿಶಸ್, ಡಿಫ್ರೆಂಟ್ ಬಿಗ್ ಫಿಶಸ್ ಇಟ್ಟಿದ್ದಾರೆ, ಅದನ್ನೂ ನೋಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಈ ಥರ ದೊಡ್ಡ ದೊಡ್ಡ ಗ್ಲಾಸಲ್ಲಿ ವೆರೈಟೀಸ್ ಆಫ್ ಫಿಶಸ್ಸು ಬೇರೆ ಬೇರೆ ರೀತಿಯಲ್ಲಿ ಇಟ್ಟಿದ್ದಾರೆ. ಸೊ ನಾ ಸ್ಟಾರ್ಟಿಂಗು ಓಕೆ ಜಸ್ಟ್ ಗ್ಲಾಸಲ್ಲಿ ಅಷ್ಟೇ ಇಟ್ಟಿದ್ದಾರೆ, ಇಷ್ಟೇ ನೋಡಬೇಕಾ ಅಂತ ಅಂದ್ಕೊಂಡೆ. ಬಟ್ ಒಳ್ಳೆ ದೊಡ್ಡ ಟನಲ್ಲೇ ಮಾಡಿದ್ದಾರೆ. ಐ ಮೀನ್ ಫಾರಿನೆಲ್ಲ ಇರುತ್ತಲ್ಲ, ಸಿಂಗಾಪುರಲ್ಲೆಲ್ಲ ತೋರಿಸ್ತಾರಲ್ಲ ಟನಲ್ ಒಳಗಡೆನೇ ನಾವು ಹೋಗಬೇಕು ಅಂತ. ಸೊ ನಾನು ಟನಲಲ್ಲಿ ಹೋಗ್ತಾ ಇದ್ದೀನಿ. ಮೇಲ್ಗಡೆನೂ ವಾಟರ್ ಇದೆ, ಅಲ್ಲೂ ಫಿಶ್ ಅಡ್ಡಾಡ್ತಿದೆ. ದಿಸ್ ವಾಸ್ ಅಮೇಝಿಂಗ್. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಟ್ ಈ ಪ್ರೈಸಿಗೆ ನಂಗೆ ಇಷ್ಟೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ಕೊಂಡು. ಆ್ಯಂಡ್ ನನ್ನ ಮಗಳು ಸಹಿತ ಶಿ ವಾಸ್ ಎಂಜಾಯಿಂಗ್. ದಟ್ ಕಲರ್, ಈ ಕಲರ್ ಫಿಶ್ ನೋಡು, ಇಲ್ಲಿ ನೋಡಿ ಇದು ಮಲಗಿದೆ, ಇದು ಹೇಗಿದೆ ಅಂತ. ಸೊ ಕ್ಯೂರಿಯಸ್. ಸೊ ಕಿಡ್ಸಿಗೆ ಬೆಸ್ಟ್ ಫನ್ ಪಾರ್ಟ್ ಮೈಸೂರಲ್ಲಿ ಬೇಕು ಅಂತಂದರೆ, ಮೈಸೂರು ಟ್ರಿಪ್ ಹೋಗ್ತಿದ್ದೀರಾ ಅಂತಂದರೆ ಮೈಸೂರು ಟ್ರಿಪ್ ಹೋಗಿರೋದೇ ಮಕ್ಕಳಿಗೋಸ್ಕರ. ಯಾಕಂದರೆ ಅಲ್ಲೆಲ್ಲದು ಮಕ್ಕಳಿಗೂ ಎಂಜಾಯ್ಮೆಂಟ್ ಸಿಗುತ್ತೆ, ನಮಗೂ ಸಿಗುತ್ತೆ ಅಂತ ಹೋಗಿದ್ದು. ಸೊ ದಿಸ್ ವಾಸ್ ಬೆಸ್ಟ್ ಥಿಂಗ್. ಈ ಜಸ್ಟ್ ಕ್ಯೂಟಾಗಿರೋ ಸ್ಮಾಲ್ ಫಿಶಸ್, ಬ್ಯೂಟಿಫುಲ್ ಆಗಿರೋ ಫಿಶ್ ಅಷ್ಟೇ ಇಲ್ಲ, ದೊಡ್ಡ ದೊಡ್ಡ ಡಾಲ್ಫಿನ್ಸ್ ಥರ ಇರೋವಂಥ ಬಿಗ್ ಫಿಶಸ್ಸು ಇದೆ. ಎಸ್, ಅದನ್ನು ನೋಡ್ತಾ ನಿಂತರೆ ನೋಡ್ತಾನೇ ಇರಬೇಕು. ಫಿಶ್ ಈಸ್ ಅ ಸ್ಪೈಸಸ್ ದಟ್ ಅಟ್ರಾಕ್ಟ್ಸ್. ನಮಗೆ ಕಲರ್ಫುಲ್ ಆಗಿರುತ್ತೆ, ನೋಡೋಕೆ ಅಟ್ರಾಕ್ಟಿವ್ ಇರುತ್ತೆ. ಮಕ್ಕಳಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು, ಬಟ್ ನಾನೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಫಿಶಸ್ ಎಲ್ಲ ನೋಡಿಕೊಂಡು. ಆ್ಯಂಡ್ ನಿಮಗೆ ಫೋಟೋಸು ವೀಡಿಯೋಸ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ. ಸಮ್ವಾಟ್ ನಾವು ಸಬ್ಮೆರೀನಲ್ಲಿ ಇದ್ದೀವಿ ಅಥವಾ ಒಳಗಡೆ ಅದು ಒಳಗಡೆ ಹೋಗಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಮೇಲ್ಗಡೆನೇ ಫಿಶಸ್ ಎಲ್ಲ ಅಡ್ಡಾಡ್ತಿರೋದಕ್ಕೆ. ಲಾಂಗೆಸ್ಟ್ ಟನಲ್ ಇರೋದು ಇದು ಇಂಡಿಯಾದಲ್ಲಿ. ಸೊ ಐ ಆಮ್ ವೆರಿ ಪ್ರೌಡ್ ದಟ್ ನಮ್ಮ ಕರ್ನಾಟಕದ ಮೈಸೂರಲ್ಲಿ ಲಾಂಗೆಸ್ಟ್ ಟನಲ್ ಅಕ್ವೇರಿಯಂ ಇದೆ ಅಂತ. ಅಲ್ಲೇ ಕೂತಿದ್ದಾಳೆ ಸೊ ಅದಾದಮೇಲೆ ಅಲ್ಲೇ ಒಂದು ಟಾಂಗ ಇರುತ್ತಲ್ಲ, ಸೊ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಲೈಕ್ ಇಲ್ಲಿಂದ ಮೈಸೂರು ಪ್ಯಾಲೇಸಿಗೆ ಹೋಗಬೇಕಿತ್ತು. ಆಟೋದಲ್ಲಿ ಹೋಗೋ ಬದಲು ಲೆಟ್ಸ್ ಟ್ರೈ ಟಾಂಗ ಅಂತ ಹೇಳ್ಕೊಂಡು ಟಾಂಗದಲ್ಲಿ ನಾವು ಮೈಸೂರು ಪ್ಯಾಲೇಸಿಗೆ ಹೋದ್ವಿ. ಸೊ ನಾರ್ಮಲಾಗಿ ಆಟೋ ಬಸ್ ಎಲ್ಲ ಅಡ್ಡಾಡ್ತಿರ್ತೀವಿ. ನನ್ನ ಮಗಳಿಗೆ ಈ ಟಾಂಗ ಹಳೇ ಕಾಲದೊಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನಿಸ್ತು. ಯಾರು ಮೈಸೂರಿಗೆ ಬಂದರೆ ದಟ್ ಅಕ್ವೇರಿಯಂ ಟು ಝೂ ಟು ಪ್ಯಾಲೇಸ್, ದೇರ್ ಆರ್ ಲಾಟ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಂಗ ಇದೆ, ನೀವು ಟ್ರೈ ಮಾಡ್ಬೋದು. ಸೊ ಇದು ಸ್ವಲ್ಪ ಕಾಸ್ಟ್ಲಿ, ಡಿಪೆಂಡ್, ನಾವು ಬಾರ್ಗೇನ್ ಮಾಡಬೇಕಾಗತ್ತೆ. 800 ರುಪೀಸ್ ಹೇಳ್ತಾರೆ, 600 ಹೇಳ್ತಾರೆ, ಲಾಸ್ಟಿಗೆ 400 ರುಪೀಸಿಗೆ ಬಂದು. ಸೊ ನಾವು ಬಾರ್ಗೇನ್ ಮಾಡಬೇಕಾಗತ್ತೆ. ಡಿಪೆಂಡ್ಸ್ ಅಪಾನ್ ಅವರ್ ಥಿಂಗ್ಸ್ ನಾವು ಬರ್ಬೋದು. ಸೊ ಫೈನಲಿ ಇವಾಗ ನಾವು ಬಂದಿರೋದು ಮೈಸೂರು ಪ್ಯಾಲೇಸ್. ಬಟ್ ನಾವು ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗಿಲ್ಲ, ಬಿಕಾಸ್ ನಾವು ಲಾಸ್ಟ್ ಟೈಮ್ ಈಶಾ ಇಲ್ಲದೇ ಬಂದಾಗ ಮೈಸೂರು ಪ್ಯಾಲೇಸ್ನ ತುಂಬಾ 2 hours 3 hours ನೋಡಿದ್ದೀವಿ. ಸೊ ಈಶಾನ್ ಹೊರಗಡೆ ಕರ್ಕೊಂಡು ಹೋಗಿ 2 to 3 hours ಅವಳು ಈಗಿರೋ ಏಜಿಗೆ 6 yearsಗೆ ಅವಳಿಗೆ ಎಂಜಾಯ್ ಮಾಡೋಕ್ಕೆ, ಅದನ್ನು ಅಬ್ಸರ್ವ್ ಮಾಡೋಕ್ಕೂ ಆಗೋಲ್ಲ. ಆ್ಯಂಡ್ ಶಿ ವಿಲ್ ನಾಟ್ ಎಂಜಾಯ್ ಅಂತ ಹೊರಗಡೆಯಿಂದನೇ ಜಸ್ಟ್ ಒಂದು ಮೈಸೂರು ಪ್ಯಾಲೇಸ್ನ ಲುಕ್ ತೊಗೊಂಡು ಅಲ್ಲೇ ಒಂದಿಷ್ಟು ಸ್ಟ್ರೀಟ್ ಸ್ಟಾಪಿಂಗ್ ಇರುತ್ತೆ. ಸೊ ಸೌತೆಕಾಯಿ, ಪೇರಳೆ ಹಣ್ಣು ಎಲ್ಲ ಇತ್ತು. ಸೊ ಅದನ್ನೆಲ್ಲ ತಿಂದ್ಕೊಂಡು ಅಲ್ಲೇ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಸೊ ಒಳಗಡೆ ಹೋದರೆ ಮತ್ತೆ 2 hours ಸ್ಪೆಂಡ್ ಮಾಡೋಕ್ಕಾಗತ್ತೆ, ಬೇಡ ಅಂತ ಅಂದ್ಕೊಂಡು. ಆ್ಯಂಡ್ ನಮ್ಮ ಟ್ರೈನು ಸಹಿತ 7:38ಗೆ ಇತ್ತು. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ದ ಟ್ರೈನ್ ಅಂತ ಅಂದ್ಕೊಂಡು ನಾವು ಜಸ್ಟ್ ಪ್ಯಾಲೇಸ್ನ ಹೊರಗಡೆನೇ ನೋಡಿಕೊಂಡು ಬಂದ್ವಿ. ಹೋಗ್ಬೇಕಾದ್ರೆ ಇದ್ದಿದ್ದು ಜೋಶ್ ಇವಾಗಿಲ್ಲ, ಟಯರ್ಡ್ ಐಎಸ್. ಯಾಕಂದರೆ ಕಂಪ್ಲೀಟ್ಲಿ ಈ ಸಮ್ಮರಲ್ಲಿ ನಾವು ಮೈಸೂರಿಗೆ ಹೋಗಿರೋದು. ಸಮ್ಮರಲ್ಲಿ ಫುಲ್ ಡೇ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಈ ಬಿಸಿಲಲ್ಲಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಫೈನಲಿ ಎ ಸಿ ಕೋಚೇ ಮಾಡಿದ್ವಿ. ಸೊ ಆರಾಮ್ಸೆ ಟ್ರೈನಲ್ಲಿ ಮಲ್ಕೊಬಿಟ್ವಿ. ಮಲ್ಕೊಂಡಿದ್ದು ಗೊತ್ತೇ ಆಗಿಲ್ಲ ಯಾವಾಗ ನಮಗೆ ಸಾಗರ ಬಂತು ಅಂದ್ಕೊಂಡು, ಅಷ್ಟು ಟಯರ್ಡ್ ಫೀಲ್ ಆಗಿತ್ತು. ಮಾರ್ನಿಂಗ್ ಕರೆಕ್ಟ್ 6:30 ಅಷ್ಟೊತ್ತಿಗೆ ಸಾಗರ ರೀಚ್ ಆಗ್ತಾ ಇದ್ದೀವಿ. ಆ್ಯಂಡ್ ಎಸ್, ನೋಡ್ಬೋದು ಫೇಸ್ ಎಷ್ಟು
ಎಷ್ಟು ಟಯರ್ಡ್ ಆಗಿದೆ ಅಂತ. ನನಗೆ ಇದನ್ನು ರಿಕವರಿ ಮಾಡಲಿಕ್ಕೇ ಈಗ ನಾನು ವಾಯ್ಸ್ ಓವರ್ ಮಾಡ್ತೀನಿ. ಏನೋ ನಂಗೆ 3 to 4 ಡೇಸ್ ಬೇಕಾಯಿತು ರಿಕವರಿ ಆಗಲಿಕ್ಕೆ. ಇಷ್ಟೊಂದು ಟಯರ್ಡ್ನೆಸ್ನ ಟ್ರಾವೆಲ್ ಮಾಡೋದು ಬೇಡ, ಏನೂ ಬೇಡ ಈ ಸಮ್ಮರಲ್ಲಿ ಅಂತ ಅನ್ನಿಸ್ಬಿಟ್ಟು ಆರಾಮಾಗಿ ತಣ್ಣಗೆ ಮಲ್ಕೋಬೋದಾಗಿತ್ತು. ಬಟ್ ಓಕೆ, ಒಂದು ವೆಕೇಷನಲ್ಲಿ ಸ್ವಲ್ಪ ಔಟಿಂಗ್ ಇಸ್ ಬೆಸ್ಟ್. ಅವ್ರ ಕಿಡ್ಸಿಗೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಅವರಿಗೆ ಆ್ಯಕ್ಟಿವಿಟೀಸ್ ಆದಂಗೂ ಅವ್ರು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅವ್ರು ಅಷ್ಟು ಇಂಟೆಲಿಜೆಂಟ್ ಆಗ್ತಾರೆ. ಹಾಗಾಗಿ ವಿ ಟುಕ್ ಎ ವೆಕೇಷನ್ ಆ್ಯಂಡ್ ವೆಂಟ್ ಫಾರ್ ನಮ್ಮದು ಆ್ಯನಿವರ್ಸರಿ ಆಯಿತು, ಅವಳದು ಫನ್ ಆಯಿತು. ದಿಸ್ ಈಸ್ ದ ಮೈಸೂರು ಹೋಲ್ ಟ್ರಿಪ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಾಕಿದ್ದೀನಿ. ಸೊ ಫೈನಲಿ ನಾವು ಮನೆಗೆ ಬಂದ್ವಿ. 4 ಡೇಸಿಂದ ನಾವು ಮನೇಲಿ ಇರಲಿಲ್ಲ. ಸೊ ನಮ್ಮ ಮನೆ ನಾಯಿ ಅದು ಸ್ಟ್ರೀಟ್ ಡಾಗ್, ಬಟ್ ನಾವು ಇಡೀ ದಿನ ನಮ್ಮ ಮನೆಯಲ್ಲೇ ಇರುತ್ತೆ. ಬಟ್ ಅದು 2 ಮನೆನ ಇಟ್ಕೊಂಡಿದೆ. ಒಂದು ನಮ್ಮ ಮನೆ, ಇನ್ನೊಂದು ಆ ಕಡೆ ಒಂದು ರೋಡಲ್ಲಿ ಇರೋದಿಲ್ಲ ಆ ಮನೆ. ಸೊ ಆ ಮನೆಯಲ್ಲೂ ಇತ್ತು. ನಾವು ಜಸ್ಟ್ ಗೇಟ್ ಓಪನ್ ಮಾಡ್ಸಿದೀವಿ ಅಷ್ಟೇ, ಅದು ಅಲ್ಲಿಂದ ಏನಕ್ಕೆ ನೋಡ್ತು ಆ ರೋಡಿಂದ. ಆ್ಯಂಡ್ ಜಿಂಕಿ ಥರ ಓಡ್ ಬಂತು. ಲೈಕ್ ಎಷ್ಟು ಈ 4 ದಿನ ಎಲ್ಲಿ ಹೋಗಿದ್ರಿ ಅಂತ ಹೇಳ್ಕೊಂಡು ಬೈಯೋ ಥರ. ಆ್ಯಂಡ್ ಸೋ ಮಚ್ ಹ್ಯಾಪಿ. ಅದನ್ನು ನಾವು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಅದನ್ನು ನೋಡೋದೇ ನಮಗೆ ಖುಷಿ. ಬಿಕಾಸ್ ಅದು ನಮಗೆ ವೆಯ್ಟ್ ಮಾಡ್ತಾ ಇರುತ್ತೆ ಆ ರೋಡಲ್ಲಿ ನಿಂತ್ಕೊಂಡು. ನಾವು ಗೇಟ್ ಸೌಂಡ್ ತೆಗಿಲಿಕ್ಕೂ ಬಂದುಬಿಡ್ತು, ಸೈಂಕ್ ಅಂತ ಬಂದು ಫುಲ್ಲು ಪ್ರೀತಿ ಮಾಡುತ್ತೆ. ಆ್ಯಂಡ್ ಈಶಾನು ಫುಲ್ಲು ಮಿಸ್ ಮಾಡ್ಕೊಂಡಿರ್ತಾಳೆ, ನಾನು ಮಿಸ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಆ ಪ್ಯೂರ್ ಲವ್, ಡಾಗಿನ್ ಪ್ಯೂರ್ ಲವ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈಸೂರು ಟ್ರಿಪ್. ಫೈನಲಿ ನಾನು ಮೈಸೂರು ಟ್ರಿಪ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.